ನಗರದಲ್ಲಿ ದಿನದಿಂದ ದಿನಕ್ಕೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. ಎಂದು ಕೆಲಸ ಮಾಡಿಕೊಂಡಿದ್ದ ಮನೆ ಕೆಲಸದಾತ ತನ್ನ ಮನೆ ಒಡತಿಯನ್ನ ಕೊಂದು ಆತನು ನೇಣಿಗೆ ಶರಣಾಗಿದ್ದಾನೆ. ಎಲ್ಲಿ ಆಗಿರೋದು ಈ ಘಟನೆ, ಯಾರು ಆ ಪಾಪಿ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮನೆ ಒಡತಿ ಮೇಲೆಯೇ ಅತ್ಯಾಚಾರ, ಕೊಲೆ. ಮಾಡಬಾರದ ಕೆಲಸ ಮಾಡಿ ಆತ್ಮಹತ್ಯೆಗೆ ಶರಣು. ನಗರದಲ್ಲಿ ದಿನದಿಂದ ದಿನಕ್ಕೆ ಅಪರಾಧದ ಕೇಸ್ಗಳು ಹೆಚ್ಚಾಗುತ್ತಲೇ ಇವೆ. ನಗರದ ಸಿಲ್ಕ್ ಬೋರ್ಡ್ ಸಮೀಪದ ಕೆಎಸ್ ಕಾಲೋನಿಯಲ್ಲಿಂದು ಬೆಳ್ಳಂಬೆಳಗ್ಗೆ ಅತ್ಯಂತ ಪೈಶಾಚಿಕ ಕೃತ್ಯವೊಂದು ಬೆಳಕಿಗೆ ಬಂದಿದೆ. 65 ವರ್ಷದ ಸರಿತಾ ಎಂಬ ಮಹಿಳೆಯನ್ನ ಮನೆಯ ಕೆಲಸಗಾರನೇ ಅತ್ಯಾಚಾರವೆಸಗಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿರುವಂತದ್ದು. ಬಳಿಕ ಆರೋಪಿಯು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ವೃದ್ಧೆ ಸರಿತಾ ಅವರ ಪತಿ ದುಬೈನಿಂದ ಮುಂಜಾನೆ 4:30 ವೇಳೆಗೆ ಮನೆಗೆ ಮರಳಿದ್ದಾರೆ. ಮನೆಗೆ ಬಂದ ತಕ್ಷಣ ಬೆಲ್ ಮಾಡಿದ್ರು. ಈ ವೇಳೆ ಮನೆಯ ಮೊದಲ ಮಹಡಿಯಲ್ಲಿದ್ದ ಮಗಳು ಬಾಗಿಲು ತೆರೆದು ಮತ್ತೆ ತನ್ನ ಕೋಣೆಗೆ ಮಲಗಲು ತೆರಳಿದ್ದಾಳೆ. ಪತಿ ಕೆಳ ಮಹಡಿಯಲ್ಲಿದ್ದ ಸರಿತಾ ಅವರ ಕೋಣೆಗೆ ಹೋದಾಗ ಹೆಂಡತಿ ಸರಿತಾ ಶವವಾಗಿ ಪತ್ತೆಯಾಗಿರುವುದನ್ನ ಕಂಡು ಗಾಬರಿಯಾಗಿದೆ. ಇನ್ನು ಅದೇ ರೂಮ್ನಲ್ಲಿ ಮನೆ ಕೆಲಸ ಮಾಡ್ತಿದ್ದ 50 ವರ್ಷದ ದೇವರಾಜ್ ಸಹ ಫ್ಯಾನಿನಲ್ಲಿ ನೇತಾಡುತ್ತಿದ್ದ. ಗಾಬರಿಗೊಂಡ ಪತಿ ಜೋರಾಗಿ ಕಿರುಚಿ ಮನೆಯವರನ್ನ ಕರೆದು ತಕ್ಷಣ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನಲ್ಲಿ ರಾತ್ರಿ ಲೇಡಿದು ಮರ್ಡರ್ ಆಗಿದೆ. 65 ವರ್ಷ ಏಜ್. ಅದರಲ್ಲಿ ಅದೇ ರೂಮಲ್ಲಿ ಸಸ್ಪಿಷಿಯಸ್ ಆಗಿ ಮನೆಯಲ್ಲಿ ರೆಗ್ಯುಲರ್ ಆಗಿ ಕೆಲಸ ಮಾಡುವ ಒಬ್ಬ ಹುಡುಗ ಇದ್ದಾನೆ. ಅವನು ಹ್ಯಾಂಗ್ ಮಾಡ್ಕೊಂಡು ಪೊಸಿಷನಲ್ಲಿತ್ತು. ನೈಟ್ ನಮ್ಮ DCP ಸೌತ್ ಈಸ್ಟ್ಗೆ ಇನ್ಫಾರ್ಮೇಷನ್ ಗೊತ್ತಾದ ನಂತರ ಮಾರ್ನಿಂಗ್ 5 o'clock ಬಂದು ನೋಡಿದ ನಂತರ ಈಗ ನಾವು ಬಾಡಿ ಶಿಫ್ಟ್ ಮಾಡಿದ್ದೀನಿ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ವೃದ್ಧೆಯ ಮೃತದೇಹ ಪರಿಶೀಲನೆ ವೇಳೆ ಭಯಾನಕ ಸಂಗತಿ ಬಯಲಾಗಿದೆ. ವೃದ್ಧೆ ಮೇಲೆ ಅತ್ಯಾಚಾರವೆಸಗಿ ಮನೆ ಕೆಲಸದಾತ ಗಾಬರಿಯಾಗಿ ಸರಿತಾ ಅವರನ್ನ ಉಸಿರುಗಟ್ಟಿಸಿ ಅಥವಾ ಹಲ್ಲೆ ನಡೆಸಿ ಕೊಲೆ ಮಾಡಿರಬಹುದು ಎಂದು ಶಂಕಿಸಲಾಗಿದೆ. ನಂತರ ಆತನು ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಈತ ತಮಿಳುನಾಡು ಮೂಲದ ದೇವರಾಜ್ ವೃದ್ಧೆ ಮನೆಯಲ್ಲಿ 3-4 ವರ್ಷದಿಂದ ಮನೆ ಕೆಲಸ ಮಾಡಿಕೊಂಡಿದ್ದನು. ಇನ್ನು ಈ ಬಗ್ಗೆ ಮೈಕೋ ಲೇಔಟ್ ಪೊಲೀಸರು 2 ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.